ಸಿದ್ದರಾಮಯ್ಯನವರು ಅವ್ರು ಹೋರಾಟ ಮಾಡ್ಯಾರ, ಸಂಘರ್ಷ ಮಾಡ್ಯಾರ. ಮೊನ್ನೆ 136 ಸೀಟ್ ಬರ್ಬೇಕಾದ್ರೆ ಅವ್ರು ದೊಡ್ಡ ಕೊಡುಗೆ ಇದೆ. ಹೌದಾ, ಹುಲಿಯ ಹತ್ತಿದ್ರು ಎರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹಂಗೆ ಇರ್ಬೇಕು. ಇವತ್ತು ಮುಖ್ಯಮಂತ್ರಿ ನಿಮ್ದೇ ಆದ ಗೌರವ ಇದೆ. ಇತಿಹಾಸದಲ್ಲಿ ಉಳಿಯುವಂತ ಕೆಲಸ ಮಾಡಿ ಮೂಡಾದ ನಮಗೂ ಗೊತ್ತಿರಲಿಲ್ಲ, ತೆಗೆದವ್ರು ಅಲ್ಲಿದೆ. ಮುಖ್ಯಮಂತ್ರಿಗಳೇ, ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿ, ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು. ನಾವು ತಪ್ಪು ಮಾಡಿದ್ದೀವಿ, ನಾವು ಏನೇನು ಅನ್ಯಾಯ ಮಾಡಿದ್ವಿ, ನಾವೇನು ತಪ್ಪು ಮಾಡಿದ್ವಿ, ನಮ್ದು ಪಕ್ಷ ಎಲ್ಲಿ ಇದಾಯ್ತು, ನಮ್ಗೆ ಜನ ಶಿಕ್ಷೆ ಕೊಟ್ಟಾರ. ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಿಲ್ಲ, ಗೆರೆ ಹಾಕಿದ್ರು. ಇದು ಗಪ್ಪಾಗಿತ್ತು. ಆರ್ ಅಶೋಕ್ ಬಂದು ಇಟ್ಟು ಐತಲ್ಪ ನಾಲೆಜು. ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ? ಯಾವ ಅಪ್ಪ ಮಕ್ಕಳಿಗೆ ಯಾರು ಹಂಚಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಾವು ಅಪ್ಪ ಅನ್ಬೇಕಷ್ಟೇ. ಅಪ್ಪಾಜಿ ಅಥವಾ ಕಾಲ ಅವ್ರ ಕಾಲಲ್ಲ, ಅವ್ರು ಮುಟ್ಲಕ್ಕೆ ಸಹಿತ ಹೆಚ್ಚಿಗೆ ಬರ್ತದೆ ಅಂತ. ಇವತ್ತು ಯಾವುದೇ ಆಗಲಿ, ಸಿದ್ದರಾಮಯ್ಯನವರು 5 ವರ್ಷದ ಬಗ್ಗೆ ಯಾರ್ದು ತಕರಾರಿಲ್ಲ. ಅವ್ರು ಹೋರಾಟ ಮಾಡ್ಯಾರ, ಸಂಘರ್ಷ ಮಾಡ್ಯಾರ. ಮೊನ್ನೆ 136 ಸೀಟ್ ಬರ್ಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ. ಇದರಲ್ಲಿ ನಾವು ಎರಡು ಮಾತು ಹೇಳೋದಿಲ್ಲ. ನಾವು ತಪ್ಪು ಮಾಡಿದ್ದೀವಿ, ನಾವು ಏನೇನು ಅನ್ಯಾಯ ಮಾಡಿದ್ವಿ, ನಾವೇನು ತಪ್ಪು ಮಾಡಿದ್ವಿ, ನಮ್ದು ಪಕ್ಷ ಎಲ್ಲಿ ಇದಾಯ್ತು, ನಮ್ಗೆ ಜನ ಶಿಕ್ಷೆ ಕೊಟ್ಟಾರ. ನಿಮ್ಗೆ 136 ಸೀಟ್ ಕೊಟ್ಟಾರಲ್ಲ, ಇನ್ನೋರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಎಲ್ಲ ಹೇಳ್ತೀರಿ ನೀವು. ಬಂಜಾರ ಇದೇನು ಬೋವಿ ಸಮಾಜದ್ದು ನಿಗಮ, ಯಾವ್ದ್ರಿ ಆದಿ ಜಾಂಬವ, ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿ. ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮದೇ ಆದಂಥ ಒಂದು ಗೌರವ ಇದೆ. ನೀವು ಗಟ್ಟಿಯಾಗಿ ನೋಡ್ರಿ, ಒಮ್ಮೆ ಅಧಿಕಾರ ಹೋಗುವುದೇ, ಅದು ಇತಿಹಾಸದಲ್ಲಿ ಉಳಿಯಂಥ ಕೆಲಸ ಮಾಡಿ. ನಾನು ವಿರೋಧ ಪಕ್ಷನಾಗಿರ್ಬೋದು, ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು, ಬಸವರಾಜ ಬೊಮ್ಮಾಯಿ ಅವರು, ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ. ಲಿಂಗಾಯತರಿದ್ರು ನಿಮ್ಮ ಬಗ್ಗೆ ಇರುವಂಥದ್ದು. ಇವತ್ತು ಏನಾಗ್ತಾ ಇದೆ ಅಧ್ಯಕ್ಷರೇ, ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡಿಲಾಕತ್ತೈತಿ. ಇಲ್ಲೆಲ್ಲ ಈ ಕಡೆಯಿಂದಲ್ಲ, ಅಲ್ಲಿ ಚರ್ಚೆ ಇದೇ ಚರ್ಚೆ. ಮೂಡಾದ ನಮಗೂ ಗೊತ್ತಿರಲಿಲ್ಲ, ತೆಗೆದವ್ರು ಅಲ್ಲಿದೆ, ಕೊಂಡ್ರವ್ರೆ. ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವ್ರು. ಎರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹಂಗೆ ಇರ್ಬೇಕು. ಹೌದಾ, ಹುಲಿಯ ಹತ್ತಿದ್ರು. ಈಗ ಯಾಕೆ ಹಿಂಗಾದ್ರಿ? ಅಂಜಬೇಡ್ರಿ. ಸಬ್ಜೆಕ್ಟ್ ಮಾತಾಡಿ. ಇವತ್ತು ಸಬ್ಜೆಕ್ಟೇ ಮಾತಾಡ ಮತ್ತೆ ಸುಮ್ಮನೆ ಚರ್ಚೆ ಆಯ್ತು. ಅವ್ರು ನೋಡ್ರಿ 2 ದಿವಸ ಆಯ್ತು ಮೌನವಾಗಿ ಕೂತ್ ಬಿಟ್ಟಾರ. ಏನಪ್ಪ, ನನ್ನ ಮಕ್ಕಳು ನನ್ನವ್ರೆ ನನಗೆ ಗುದ್ದಲಾಕತ್ತಾರಲ್ಲ ಒಳಗಿಂದೊಳಗ. ಏನ್ ಮಾಡ್ಬೇಕು ಪಾಪ ಅವ್ರು. ಒಮ್ಮೆ ಎದ್ದು ನಿಂತು ಮಾತಾಡ್ರಿ. ನೋಡ್ರಿ ಯಾಕೆ ಮಾತಾಡಲಾಗ್ಯಾರ? ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥವು ದೊಡ್ಡ ಅನ್ಯಾಯ ಐತಲ್ಲ, ಅದು ನಾಲ್ಕು ಉತ್ತರ ಕೊಡ್ತಾರೆ. ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವ್ರು ಹಣ ದುರುಪಯೋಗ ಆಯ್ತಲ್ಲ, ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ. ಮುಖ್ಯಮಂತ್ರಿಗಳೇ, ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿ, ಲೋಕಸಭೆ ನಂತರ ನಿಮ್ಮನ್ನು ಮನೆಗೆ ಕಳಿಸ್ಬೇಕು ಅನ್ನೋದು ರೆಡಿ ಮಾಡ್ಕೊಂಡು ಕೂತಾರೆ. ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು. ಎಲ್ಲ ನೆನ್ಕರ್ಗೆ ಹಾಕಿರಿ. ಇಲ್ಲಿ ಭಾಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ. ಇದ್ರದ್ದು ಎಂಡ್ ಏನಾಗೋದಿದೆ ತೀವ್ರವಾಗಿ ಖಂಡಿಸುತ್ತೇವೆ, ಉಗ್ರವಾಗಿ ಖಂಡಿಸ್ತೇವೆ. ಇದು ದಲಿತ ವಿರೋಧಿ ಸರ್ಕಾರ, ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ. ಯಾಕಂದ್ರೆ ಧರಣಿ ಕುಂಡಿರ್ತೇವೆ ಅಹೋರಾತ್ರಿ. ರಾತ್ರಿ ನೀವು ಬರ್ತೀರಿ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ, ಊಟ ಬತ್ತಾ, ಕಾಫಿ ಕಳಿಸಲ್ಲ, ನಾಟಕ ಮಾಡ್ಕೊಂಡು ಹಿಂಗೆ ಮುಗೀತು. ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಭಾಷಣ ನಾವು ನಾಳೆ ಹೊಡಿ ಇಡೀ ದಲಿತ ಸಮುದಾಯದ ಹಿತವನ್ನು ಕಾಪಾಡಿ ಬಿಟ್ರು ಅವರು. ಇದು ಪರಿಹಾರ ಅಲ್ಲ, ಈ ಸಭಾತ್ಯಾಗ ಅಲ್ಲ. ನೋಡ್ರಿ, ನಾನು ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಿಲ್ಲ, ಗೆರೆ ಹಾಕಿದ್ರು. ಇದು ಗಪ್ಪಾಗಿತ್ತು. ನಿನ್ನೆ ನಾ ಭಾಷಣ ನೋಡಿದಾಗ ಆರ್ ಅಶೋಕ್ ಬಂದು ಇಟ್ಟು ಐತಲ್ಪ ನಾಲೆಜು. ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ? ಈಗ ನನಗೆ ಅನಿಸ್ಲಾಕತ್ತದೆ, ನಿನ್ನೆಯಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ್ಯಾರ. ಹಿಂಗೆ ಕೊಯ್ ಯಾವ ಅಪ್ಪ ಮಕ್ಕಳಿಗೆ ಯಾರು ಹಂಚಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಾವು ಅಪ್ಪ ಅನ್ಬೇಕಷ್ಟೇ. ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ, ಅಪ್ಪಾಜಿ ಅಥವಾ ಕಾಲಮಿಗೆ ಅವ್ರ ಕಾಲಲ್ಲ, ಅವ್ರು ಮುಟ್ಲಕ್ಕೆ ಸಹಿತ ಹೆಚ್ಚಿಗೆ ಬರ್ತದೆ ಅಂತ. ಬಸನಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗೈತೆ, ಸ್ವಲ್ಪ ನಿಮಗೂ ಗೊತ್ತಾಗ. ನೀವು ಯಾರಿಗೆ ಅಪ್ಪಾಜಿ ಅಥವಾ ನನಗೆ ಗೊತ್ತಿಲ್ಲ. ಮತ್ತೊಂದು ಹಗರಣ ಆಗಿರ್ತೈತಿ, ಮತ್ತು ತೀವ್ರ ಖಂಡನೆ. ಜೈಲು ಬರೋ, ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕೊಂಡಿರೋದು, PSIಗಳು ಏನಪ್ಪ ಟೀ ಕಾಫಿ ಸರ್ ಏನು ತರಿಸಿ ಟೀ ಇಲ್ಲ ಕಾಯೇಟಾರು ಬೋರ್ನೆಟ್ ಬೇಕು
ನನಗೆ ಕಾಪಿ ಬೇಕು. ನಾನು ತಿಂಡಿ ತಿಂದಲ್ಲಪ್ಪ, ಇಡ್ಲಿ ತೋರಿಸು. ಅಪ್ಪ PSI ಸರ್ಟಿಫಿಕೇಟ್. ಆಯ್ತು ಸರ್, ಆಯ್ತು ತಿಲ್ಲಿ. ಕಡೆಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ. ಎದ್ದು ಹೊಂಟು ಬಿಡ್ದೆ, ನಂದು ಇಷ್ಟೇಟ್ ಕೆಲಸ ಇದೆ, ನಂದೇನೋ ನಿಗಮದ ಕೆಲಸ ಇದೆ, ಹೋಗ್ಬಿಡು. ಅವ ತಾನು ಸರ್ಕಲ್ ಇನ್ವೆಸ್ಟ್ಮೆಂಟ್ರೆ, ಇಲ್ಲಪ್ಪ ಏನೋ ರಿಲೀಸ್ ಮಾಡಿಲ್ಲ ಸರ್. ಹೋಗಿ ನಾನು ಕಾರ್ ತರಿಸು. ಮುಗೀತು. TV ಅವ್ರಿಗೆ ಒಂದಿಟ್ಟು TV ಅವ್ರು ಇದ್ದೇ ಇರ್ತಾರ. ಭಾರಿ ಹೋರಾಟ, ಗಡಗಡ ನಡಗಿದ ಸರ್ಕಾರ. ಏನು ಗಡಗಡನೂ ಪಾಡೂ ಇಲ್ಲ, ಏನೂ ಇಲ್ಲ. ಬಂದು ಫೋನ್ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ, ಏನೂ ತಪ್ಪು ತಿಳ್ಕೊಬೇಡಿ ಸರ್, ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಭಾಳ ಏನು ಸರ್, ಮ್ಯಾಗಿನ ಪ್ರೆಷರ್ ಭಾಳ ಇದೆ, ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡಿ ಸರ್, ನಿಮ್ಮನ್ನು ಅಭಿನಂದಿಸ್ತೀವಿ ಸರ್, ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೀವಿ. ಇದೇ ಯಾಕೆ ಭಾಷಣ ಮಾಡೋಕೆ ಇಲ್ಲಿ ಯಾಕೆ ಬರ್ಬೇಕು ಇಲ್ಲಿ? ಅಲ್ಲಿ ರೋಡ್ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ, ಆಯ್ತು, ಈಗ ಅವ್ರು ಬೇರೆ ಮಾತಾಡಿ. ಅವ್ರ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ ಇದೆ. ಬಟ್ ಗೌಡ್ರು ಹೇಳೋದಾಗ ಏನ್ ನಾವ್ ಯಾರು ಇಲ್ಲ ಅಧ್ಯಕ್ಷ. ಇಲ್ಲ, ದಯಮಾಡಿ ಅವ್ರ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ ಇದೆ. ವಾಜಪೇಯಿ ಅವರು ಕೆಲಸ ಮಾಡಿದವರು, ನಾನು ಅವ್ರಿಗೆ ಜೋಡಿಸಿ ವಿನಂತಿ ಮಾಡ್ತೀನಿ. ಆಯ್ತು, ಮುಗಿಸಿ ಗೌಡ್ರ, ಮುಗಿಸ್ತಾರೆ, ಭಾಷಣ ಮುಗಿಸ್ತಾರೆ. ಅವ್ರಿಗೆ ಹೇಳಷ್ಟು ನನ್ನ ದೊಡ್ಡವಿಲ್ಲ ಸರಿ, ಆದ್ರೂ ನೋವಿಲ್ಲ. ನಮಗೇನು ಅವ್ರ ಮಾತಿನ ನನಗೆ ಎಲ್ಲ ಅರ್ಹತೆ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮನ ಕಾಯಕ ಮಂತ್ರಿ ಆದಂಥವು, ಇನ್ನೂ ತನ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ, ಇನ್ನೂ ತನ ಯಾವುದೇ ಭೂಮಿನ ನುಂಗಿಲ್ಲ. ಆದ್ರೂ ನನಗೇನು ಇನ್ನೊಮ್ಮೆ ಚರ್ಚೆ, ಈಗ ಇದು ನೋಡುವ ಈಗ